ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಸೊ ಕ್ವಿಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗಷ್ಟೇ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಏನು ಶಾಪಿಂಗ್ ಅಂದರೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ನಮ್ಮ ಮನೆಯಿಂದ ಅಂದರೆ ತವ್ರ ಮನೆಯಿಂದ ದುಡ್ಡು ಕೊಡ್ತಾರಲ್ವಾ. ಸೊ ದುಡ್ಡು ಅರಿಶಿನ ಕುಂಕುಮ ಆ ಥರ ಏನಾದರೂ ಕೊಡ್ತಾರೆ. ಸೊ ನಮ್ಮ ಅಣ್ಣ ಅಪ್ಪ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವ್ರು ಬಂದು ಅದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವರು ಎವ್ರಿ ಇಯರ್ ಅಕೌಂಟಿಗೆ ಇಷ್ಟು ಅಮೌಂಟ್ ಅಂತ ಹಾಕ್ತಾರೆ. ಸೊ ಈ ವರ್ಷನೂ ಅಷ್ಟೇ ಕಳಿಸಿದ್ರು, ಏನಾದರೂ ನೆನಪಿಗೆ ತೊಗೊಳ್ಳಿ, ಅದು ಇದು ಖರ್ಚು ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟೆ ಕಳಿಸಿದ್ರು. ಸೊ ಹಾಗಾಗಿ ನನ್ನ ಹತ್ರ ಸಿಂಪಲ್ ಸ್ಯಾರೀಸ್ ಸ್ವಲ್ಪ ಕಡಿಮೆ ಇತ್ತು, ಸಿಲ್ಕ್ ಸ್ಯಾರೀಸ್ ಎಲ್ಲ ಜಾಸ್ತಿ ಇದೆ ನನ್ನ ಹತ್ರ. ಸಿಂಪಲ್ ಸ್ಯಾರಿ ಕಲೆಕ್ಷನ್ಸ್ ಕಮ್ಮಿ ಇರೋದ್ರಿಂದ ಈ ಸಲ ಅವ್ರು ಕೊಟ್ಟಿದ್ದ ದುಡ್ಡಲ್ಲಿ ನಾನು ಫುಲ್ ಅದೇ ಸ್ಯಾರೀಸ್ನ ತೊಗೊಂಡಿದ್ದೀನಿ. ಸೊ ನಾನು ಶಾಪಿಂಗ್ ಮಾಡ್ಕೊಂಬಂದಿರೋದು ಆನಂದಿ. ಇದು ನಾನು ಲಾಸ್ಟ್ ಟೈಮು ತೋರಿಸಿದ್ದೀನಿ, ಇಲ್ಲಿ ನನ್ನ ಸ್ಯಾರೀಸ್ ತಂದಿದ್ದೆ. ಇದಿರೋದು ಬಂದು ರಾಜಾಜಿನಗರ್ ನವರಂಗ್ ಥಿಯೇಟರ್ ಹತ್ರ. ಇಲ್ಲಿ ನಾನು ತುಂಬ ಸಲ ಶಾಪಿಂಗ್ ಮಾಡಿದ್ದೀನಿ. ಕೆಲವೊಂದು ಸಲ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಕೆಲವೊಂದು ಸಲ ಚೆನ್ನಾಗಿರಲ್ಲ. ಟೋಟಲ್ ಆಗಿ ನಾನು ತೊಗೊಂಡಿರೋದು 6-7 ಸ್ಯಾರೀಸ್ ಅನ್ಕೋತೀನಿ. 7 ಸ್ಯಾರೀಸ್ ಏನೋ ತೊಗೊಂಡಿದ್ದೀನಿ. 6 ಸ್ಯಾರೀಸ್ ಇದೆ. 6ಅಲ್ಲಿ ಅಕ್ಕಂದು ಬಂದಿದೆ, ಅವಳಿಗೊಂದು ಇಷ್ಟ ಆಯಿತು, ತೊಗೊಂಡು ನಾನು ಕೊಡ್ತೀನಿ ಅಂತ ಅಂದರು. ಸೊ ಹಾಗಾಗಿ ಅವಳಿಗೊಂದು ತೊಗೊಂಡಿದ್ದೀನಿ. ಬನ್ನಿ ಕ್ವಿಕ್ಕಾಗಿ ನಾನು ಯಾವ್ಯಾವ ಸ್ಯಾರೀಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾನು ಆಲ್ಮೋಸ್ಟ್ ಬ್ಲೌಸ್ ಇರೋದಕ್ಕೆ ಮ್ಯಾಚ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಫಸ್ಟು ಬ್ಲ್ಯಾಕ್ ಕಲರ್ ಸ್ಯಾರಿ ನನ್ನ ಹತ್ರ ಒಂದೂ ಇರಲಿಲ್ಲ. ಸೊ ಹಾಗಾಗಿ ಇದೊಂದು ಬ್ಲ್ಯಾಕ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಇದು ಬ್ಲ್ಯಾಕ್ ಬ್ಲೌಸ್ ಇದೆ ನನ್ನ ಹತ್ರ. ಸೊ ಅದಕ್ಕೆ ಮ್ಯಾಚ್ ಮಾಡ್ಬೋದು. ಉಟ್ರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ಲು ಟ್ರೆಂಡಿಯಾಗಿ ಉಡ್ಬೇಕು ಇದನ್ನು, ಏನಂತಾರೆ ಫುಲ್ ಎತ್ನಿಕ್ ಆ ಥರ ಟ್ರೆಡಿಷ್ನಲ್ ಆಗೆಲ್ಲ ಉಟ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು ಫುಲ್ ಫ್ಯಾನ್ಸಿಯಾಗಿ ಉಡಬೇಕು. ಚೆನ್ನಾಗಿದೆ ಇದು ಸ್ಯಾರಿ. ಇದ್ರದ್ದು ಪಲ್ಲು ಬಂದು ಈ ಥರ ಇದೆ, ವೈಟ್ ಕಲರ್ ಡಿಸೈನಲ್ಲಿ ವೈಟ್ ಕಲರಲ್ಲಿ ಇದೆ, ಬ್ಲ್ಯಾಕ್ ಮೇಲೆ ವೈಟ್, ಮತ್ತು ಮೇಲೆ ಈ ಥರ ಚಮಕಿ ಚಿಕ್ಕ ಚಮಕಿ ಇದೆ. ನೋಡೋಣ, ಇದ್ರ ಬ್ಲೌಸ್ ಪೀಸ್ ಚೆನ್ನಾಗಿದೆ, ನೋಡೋಣ ಹೊಲ್ಸೋದ ಏನು ಮಾಡೋದ ನೋಡಬೇಕು. ಈ ಸ್ಯಾರಿ ಪ್ರೈಸ್ ಬಂದು ನಾನು ಪ್ರೈಸ್ ಕೂಡ ಹೇಳ್ಬಿಡ್ತೀನಿ ನಿಮಗೆ. ಡಿಸ್ಕೌಂಟಲ್ಲಿ ಇದೆ ಅಲ್ಲಿ ಸ್ಯಾರೀಸ್. ಸೊ ಇದ್ರ ಪ್ರೈಸ್ 800 ಸಮಥಿಂಗ್ ಅನ್ಕೋತೀನಿ. ಈ ಸ್ಯಾರಿಗೆ ನಾನು ಪೇ ಮಾಡಿದ್ದು 1000 ರೂಪೀಸ್ ಇರೋದು 800 ರೂಪೀಸ್ ಇತ್ತು. ಸೊ 800 ರೂಪೀಸ್ ಕೊಟ್ಟೆ ಇದಕ್ಕೆ. ಸೊ ಇದು ಬ್ಲ್ಯಾಕ್ ಕಲರ್ ಫಸ್ಟ್ ಒನ್. ಅದು ನನಗೆ ಇಷ್ಟ ಆಯಿತು ನೋಡಿದ ತಕ್ಷಣ. ಸೊ ಹಾಗಾಗಿ ಅದೊಂದು ತೊಗೊಂಡಿದ್ದೀನಿ. ಈಗಲೇ ಎಲ್ಲದಕ್ಕೂ ನಾನು ಫಾಲ್ಸ್ ಹಾಕೋದಕ್ಕೆ ಕೊಟ್ಬಿಡ್ತೀನಿ. ನೆಕ್ಸ್ಟು ಈ ಕಲರಲ್ಲಿ ನನ್ನ ಹತ್ರ ಒಂದು ಸ್ಯಾರಿನೂ ಇರಲಿಲ್ಲ. ಸೊ ಹಾಗಾಗಿ ಇದೊಂದು ಕಲರ್ ತೊಗೊಂಡಿದ್ದೀನಿ. ಇದಕ್ಕೆ ವೈಟ್ ಬ್ಲೌಸ್ ರೆಡಿಮೇಡ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ನೋಡಬೇಕು. ಇದು ಅಷ್ಟೇ, ಪಲ್ಲುನೂ ಅಷ್ಟೇ ನೋಡಿ, ಈ ಥರ ವೈಟ್ ಗೋಲ್ಡ್ ಆ ಕಾಂಬಿನೇಷನಲ್ಲಿ ಇದೆ. ಚೆನ್ನಾಗಿದೆ. ಇದು ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ, ಫೇರ್ ಇರೋರಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಇದು ಕಲರ್. ಸೊ ಇದ್ರದ್ದು ಬ್ಲೌಸ್ ಬಂದು ಈ ಥರ ಬುಟ್ಟ ಕೊಟ್ಟಿದ್ದಾರೆ. ನೋಡೋಣ, ಆದರೆ ಬ್ಲೌಸ್ ಕೂಡ ಹೊಲಿಸ್ತೀನಿ, ಇಲ್ಲಾಂದರೆ ವೈಟ್ ತೊಗೊಂಡು ವೈಟ್ ಮ್ಯಾಚ್ ಆಗೋ ಥರ ಬ್ಲೌಸ್ದು ಸ್ಯಾರೀಸು 3 ಏನೋ ಇದೆ. ಸೊ ಪ್ಲ್ಯಾನ್ ಮಾಡಬೇಕು ಸ್ಯಾರಿ ಬ್ಲೌಸ್ ತೊಗೊಳ್ಳೋದ ಅಥವಾ ಸ್ಟಿಚ್ ಮಾಡಿಸೋದ ಅಂತ. ಸೊ ಇದು ಬಂದು ಪಲ್ಲು. ಸೊ ಇದು ಅಷ್ಟೇ ಚೆನ್ನಾಗಿದೆ ಸ್ಯಾರಿ. ಇದು ಸೇಮ್ 800 ರೂಪೀಸ್ ಏನೋ ಆಯಿತು, 1000 ರೂಪೀಸ್ ಡಿಸ್ಕೌಂಟ್ ಹೋಗಿ 800 ಆಯಿತು ಅನ್ಕೋತೀನಿ. ನಾನು ರಾಜಾಜಿನಗರ್ ಕಡೆ ಏನೋ ಕೆಲಸ ಇತ್ತು ಅಂತ ಹೋದೆ, ಹಾಗೆಯೇ ನೋಡೋಣ ಏನಾದರೂ ಸಿಂಪಲ್ ಸ್ಯಾರೀಸ್ ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂತ ಆ ಶಾಪ್ಗೆ ಹೋದೆ. ಇದು 800 ಏನೋ, ಬಿಲ್ ಸಿಗ್ತಾ ಇಲ್ಲ ನನಗೆ. 800 ಅಷ್ಟೇ, ಇದು ಏನು ಜಾಸ್ತಿ ಇಲ್ಲ. ಸೊ ನೆಕ್ಸ್ಟ್ ಒನ್ ಇದಂತೂ ಡಿಫ್ರೆಂಟ್ ಆಗಿದೆ. ಫುಲ್ ಏನಂತಾರೆ, ಫುಲ್ ಜೆರಿ ಜಗಮಗ ಥರ ನೋಡಬೇಕು, ಉಟ್ರೆ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಸ್ಗೆಲ್ಲ ಅನ್ನೋ ಇಂಟೆನ್ಷನಲ್ಲಿ ತೊಗೊಬಂದಿದ್ದೀನಿ. ಈ ಥರ ಮೈಸೂರು ಕ್ರೇಪ್ ಸಿಲ್ಕ್ ಬರುತ್ತಲ್ಲ 3D ಫಿನಿಶಿಂಗ್, ಆ ಥರದಲ್ಲಿ ಇದೆ. ಇದು ಬ್ಲ್ಯಾಕ್, ಮತ್ತು ಇದು ಬ್ಲ್ಯಾಕ್ ಅಲ್ಲ ಅನ್ಕೋತೀನಿ, ಡಾರ್ಕ್ ಗ್ರೀನ್ ಇರಬೇಕಿದು. ಡಾರ್ಕ್ ಗ್ರೀನ್, ಯೆಲ್ಲೋ ಮತ್ತು ರೆಡ್ ಕಾಂಬಿನೇಷನಲ್ಲಿ ಇದೆ. ಇದು ಮೇಲೆ ಸಿಂಪಲ್ ಚಿಕ್ಕ ಬಾರ್ಡರು, ಕೆಳಗಡೆ ಈ ಥರ ಬಿಗ್ ಬಾರ್ಡರ್ ಇದೆ. ಅದು 3D ಫಿನಿಶಿಂಗಲ್ಲಿ ಇದೆ. ಮತ್ತು ಇದ್ರದ್ದು ಪಲ್ಲು ಬಂದು ಈ ಥರ ಪ್ಯಾರೆಟ್ ಗ್ರೀನ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನಲ್ಲಿದೆ. ಬ್ಲೌಸೂ ಅಷ್ಟೇ ಕಾಂಟ್ರಾಸ್ಟಲ್ಲೇ ಇದೆ, ಯೆಲ್ಲೋ ಕಲರ್. ಸೊ ಇದು ಪ್ರೈಸ್ ಬಂದು 1500 ರೂಪೀಸ್ ಇತ್ತು. ಸೊ ನೋಡೋಣ ಒಂದ್ಸಲ, ಯಾವ್ದಾದ್ರು ಫಂಕ್ಷನ್ಸ್ಗೆಲ್ಲ ಮದುವೆಗಳಿಗೆಲ್ಲ ಚೆನ್ನಾಗಿರುತ್ತೆ ಗ್ರ್ಯಾಂಡಾಗಿ ಅಂತ ತೊಗೊಂಡು ಬಂದಿದ್ದೀನಿ. ಸ್ಟಿಚ್ ಮಾಡಿಸಿ ನೋಡಬೇಕು, ಚೆನ್ನಾಗಿರುತ್ತೆ ಅನ್ನೋ ಐಡಿಯಾ ಮೇಲೆ ತೊಗೊಬಂದಿದ್ದೀನಿ. ಗೊತ್ತಿಲ್ಲ ಹೆಂಗೆ ಕಾಣುತ್ತೆ ಅಂತ. ಯಾವುದೇ ಸ್ಯಾರೀಸ್ ಆದರೂ ನಾವು ಹೇಗೆ ಉಡ್ತೀವಿ, ಹೇಗೆ ಅದಕ್ಕೆ ರೆಡಿ ಆಗ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ನನ್ನ ಅನಿಸಿಕೆ ಪ್ರಕಾರ. ನಾವು ಹೆಂಗೆ ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಹೆಂಗೆಂಗೋ ಉಟ್ಬಿಟ್ರೆ ಅದು ಏನೂ ಪ್ರಯೋಜನ ಇಲ್ಲ. ಇದ್ರದ್ದೆಲ್ಲ ಬಿಲ್ ಎಲ್ಲಿ ಹಾಕಿದ್ದಾರೆ ಅಂತ ನಾವು ಹುಡ್ಕೋಕ್ಕಾಗ್ತಾ ಇಲ್ಲ. ಎಲ್ಲದ್ರದ್ದು ಪ್ರೈಸ್ ಟ್ಯಾಗ್ ಇದೆ. ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 1860. ನನಗೆ ಡಿಸ್ಕೌಂಟಲ್ಲಿ 1490 ರುಪೀಸ್ ಇದೆ. ಅದರಲ್ಲೂ ಸ್ವಲ್ಪ ಡಿಸ್ಕೌಂಟಲ್ಲಿ 1350 ರುಪೀಸ್ಗೇನೋ ಸಿಕ್ತು ಇದು ಸ್ಯಾರಿ. ಇದು ಫುಲ್ ಚೆಕ್ಸ್ ಪ್ಯಾಟ್ರನ್. ಸೊ ನೋಡೋಣ ಹೊಲ್ಸಿದ್ಮೇಲೆ ಹೇಗೆ ಕಾಣುತ್ತೆ, ಉಟ್ಕೊಂಡಾಗ ನಿಮಗೆಲ್ಲ ತೋರಿಸ್ತೀನಿ. ಇನ್ಮೇಲೆ ಫಂಕ್ಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ, ಸೊ ಹಾಗಾಗಿ ಸ್ಯಾರೀಸ್ ಬೇಕೇ ಬೇಕು. ಮತ್ತು ಈ ಥರ ಮೆಟೀರಿಯಲ್ನಲ್ಲಿ ನನ್ನ ಹತ್ರ ಒಂದು ಸ್ಯಾರಿನೂ ಇರಲಿಲ್ಲ. ಇದು ಏನೋ ಸ್ಯಾರಿ ಅಂತಾರೆ ಇದಕ್ಕೆ, ಇದು ಮೆಟೀರಿಯಲ್ಗೆ ನಾನು ಹೇಳಕ್ಕೆ ಬರ್ತಾ ಇಲ್ಲ. ಸೊ ಇದು ಅಷ್ಟೇ, ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ, ಬೇಬಿ ಪಿಂಕ್ ಕಲರ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಸಖತ್ ಇಷ್ಟ ಆಯಿತು ನೋಡಿದ ಕೂಡಲೇ ಇದು. ಮತ್ತು ಫುಲ್ ಲೈಟ್ ವೆಯ್ಟು, ಸಾಫ್ಟ್ ಇದೆ, ಬೆಣ್ಣೆ ಥರ ಇದೆ ಮೆಟೀರಿಯಲ್ ಇದು. ಸೊ ಹಾಗಾಗಿ ಇದು ಒಂದು ತೊಗೊಂಡಿದ್ದೀನಿ. ಇದಕ್ಕೂ ವೈಟ್ ಬ್ಲೌಸ್ ಮ್ಯಾಚ್ ಆಗೋದ್ರಿಂದ ಅದೆಲ್ಲ ನೋಡಿ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಬ್ಲೌಸ್ ತೊಗೊಳ್ಳೋದು, 3 ಸ್ಯಾರಿಗೂ ಒಂದೇ ಬ್ಲೌಸ್ ಮ್ಯಾಚ್ ಮಾಡೋದ ಏನು ಅಂತ. ಇದು ರನ್ನಿಂಗಲ್ಲಿದೆ. ಇದು ಬಂದು ಪಲ್ಲು, ಮತ್ತು ಇದಕ್ಕೆ ಬ್ಲೌಸ್ ಬಂದು ಪ್ಲೇನಲ್ಲಿದೆ. ಎಷ್ಟು ಸಾಫ್ಟ್ ಇದೆ ಅಂದರೆ ಅಷ್ಟು ಸಾಫ್ಟ್ ಇದೆ ಮೆಟೀರಿಯಲ್ ಇದು. ತುಂಬ ಕಮ್ಮಿಗೂ ಕೂಡ ಸಿಕ್ತು ನನಗೆ ಇದು. ಸೊ ಹಾಗಾಗಿ ಇದನ್ನು ಪಿಕ್ ಮಾಡಿದೆ. ಇದ್ರದ್ದು ಪ್ರೈಸ್ ತೋರಿಸ್ತೀನಿ. ಇದು 1200 ಸಮಥಿಂಗ್ ಏನೋ ಆಯಿತು ಅನ್ಕೋತೀನಿ ಅಷ್ಟೇ. ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 1560 ರುಪೀಸ್. ನನಗೆ ಡಿಸ್ಕೌಂಟಲ್ಲಿ 1250 ರುಪೀಸ್ಗೆ ಸಿಕ್ತು. ಚೆನ್ನಾಗಿದೆ ಇದು ಸ್ಯಾರಿ, ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸಖತ್ತು ಲೈಟ್ ವೆಯ್ಟ್ ಆಗಿ ತುಂಬ ಚೆನ್ನಾಗಿದೆ ಇದು. ಎಲ್ಲ ಸ್ಯಾರೀಸು ಚೆನ್ನಾಗಿದೆ, ಡಿಫ್ರೆಂಟ್ ಅಂತ ಅಂದ್ಕೊಂಡು ತೊಗೊಬಂದಿದ್ದೀನಿ. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ಇದು ಟೋಟಲಿ ಡಿಫ್ರೆಂಟ್ ಅನ್ನಿಸ್ತು, ಸೊ ಹಾಗಾಗಿ ಇದು ಒಂದು ಪಿಕ್ ಮಾಡಿದೆ. ಇದರಲ್ಲಿ ಇನ್ನೊಂದು ಕಲರ್ ತೊಗೊಂಡಿದ್ದೆ, ಕ್ರೀಮ್ ಕಲರ್, ಬಟ್ ಎರಡು ಒಂದೇ ಥರ ಆಗುತ್ತೆ, ಬೇಡ ಅಂದ್ಬಿಟ್ಟು ಬಿಟ್ಟು ಬಂದೆ. ಇಲ್ಲಿ ನೋಡಿ, ಇಲ್ಲಿ ಪಿಕಾಕ್ ಡಿಸೈನ್ ಇದೆ, ಮತ್ತು ಇಲ್ಲಿ ಈ ಬಾರ್ಡರು ಪರ್ಪಲ್, ಡಾರ್ಕ್ ಪರ್ಪಲ್ ಇದೆ. ಇದು ಸ್ಕೈ ಬ್ಲೂ ಇದೆ. ಸೊ ಇದಕ್ಕೆ ಕಾಂಬಿನೇಷನ್ ಸೇಮ್ ಪರ್ಪಲ್, ಡಾರ್ಕ್ ಪರ್ಪಲ್ ಬ್ಲೌಸ್ ಕೊಟ್ಬಿಟ್ಟು ಪಲ್ಲು ಬಂದು ಈ ಥರ ಇದೆ. ಪಲ್ಲುನಲ್ಲಿ ಸ್ವಲ್ಪ ಅದು ಪ್ಯಾರೆಟ್ಸ್ ಎಲ್ಲ ಡಿಸೈನ್ ಮಾಡಿದ್ದಾರೆ, ಮತ್ತು ಟಸಲ್ಸ್ ಕೊಟ್ಟಿದ್ದಾರೆ. ಸೊ ಇದು ಸ್ಯಾರಿ ತುಂಬ ಚೆನ್ನಾಗಿದೆ, ಯೂನಿಕ್ ಅನ್ನಿಸ್ತು. ಸೊ ಹಾಗಾಗಿ ಇದು ಒಂದು ತೊಗೊಂಡಿದ್ದೀನಿ. ಇದು ಕಾಟನ್ ಟಿಶ್ಯೂ ಟೈಪ್ ಬರುತ್ತೆ ಮೆಟೀರಿಯಲ್. ಇದರಲ್ಲಿ ತುಂಬ ಕಲರ್ಸ್ ಇತ್ತು, ಚೆನ್ನಾಗಿರೋ ಕಲರ್ಸ್ ಇತ್ತು. ಬಟ್ ನಾನು ಒಂದೇ ಥರದ್ದು ಅಷ್ಟೊಂದು ಏನಕ್ಕೆ ಕಲರ್ ಬೇರೆ ಬೇರೆ ತೊಗೊಳ್ಳೋದು ಅಂತ ತೊಗೊಳ್ಳಿಲ್ಲ. ಇದು ಪ್ರೈಸ್ ಬಂದುಬಿಟ್ಟು 1690 ರುಪೀಸ್, 1700 ಏನೋ ಇದೆ. ಆಫ್ಟರ್ ಡಿಸ್ಕೌಂಟ್ ನನಗೆ 1350 ರುಪೀಸ್ಗೆ ಸಿಕ್ತು. ಇದರಲ್ಲೂ 100 ರುಪೀಸ್ ಮೈನಸ್ ಆಗಿದೆ, 1200ಗೇನೋ ಸಿಕ್ತು ಇದು ನನಗೆ. ಇದು ಮೇಲೆ ಸ್ಮಾಲ್ ಬಾರ್ಡರ್, ಕೆಳಗಡೆ ಈ ಥರ ಡಿಸೈನ್ ಬಂದು ಪಿಕಾಕ್ ಡಿಸೈನ್ ಬಂದು ಕಲಂಕಾರಿ ಡಿಸೈನ್ ಅನ್ಕೋತೀನಿ. ಸೊ ಇಲ್ಲಿ ಬಾರ್ಡರ್ ದೊಡ್ಡದು ಬಂದಿದೆ. ಸೊ ಇದು ಒಂದು ಸ್ಯಾರಿ, ಅದು ಇಷ್ಟ ಆಯಿತು ನನಗೆ. ನೆಕ್ಸ್ಟ್ ಇದು ಅಕ್ಕ ತೊಗೊಂಡಿದ್ದು, ಇದು ನಾನು ತೊಗೊಳ್ಳಿಲ್ಲ. ಫಸ್ಟ್ ನನಗೆ ಅಂತಲೇ ನೋಡಿದ್ದೆ, ಆಮೇಲೆ ಅವಳಿಗೆ ವಿಡಿಯೋ ಕಾಲ್ ಮಾಡಿದೆ. ಅವಳು ಚೆನ್ನಾಗಿದೆ ನನಗೂ ತಗೋ ಅಂತ ಅಂದ್ಲು. ಆಮೇಲೆ ಇಬ್ಬರ ಹತ್ರನೂ ಒಂದೇ ಥರದ್ದು ಯಾಕೆ ಇದ್ದರೆ ಇಬ್ಬರು ಶೇರ್ ಮಾಡ್ಬೋದು ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಇದು ಮೈಸೂರು ಕ್ರೇಪ್ ಸಿಲ್ಕಲ್ಲಿ ನಾನು ನೋಡಿದ್ದೀನಿ, 13,500 ಹೇಳಿದ್ರು. ಅದು ಕ್ರೇಪ್ ಸಿಲ್ಕ್, ಇದು ಕಂಪೇರ್ ಮಾಡೋಕ್ಕೆ ಆಗಲ್ಲ. ಇದು ಸುಮ್ಮನೆ ನಾರ್ಮಲ್ ಕಲಂಕಾರಿ ಸ್ಯಾರಿ ಅಷ್ಟೇನೆ. ಇದು ಅಷ್ಟೇ ಸ್ಯಾರಿ ಚೆನ್ನಾಗಿದೆ. ಇದು ಕಾಂಬಿನೇಷನ್ ಕೂಡ ಅಷ್ಟೇ ಸೂಪರ್ ಆಗಿದೆ. ಇದು ಉಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಇದು ಬಂದು ಪಲ್ಲು, ಈ ಥರ ಟಸಲ್ಸ್ ಇದೆ ಇದಕ್ಕೆ ಪಲ್ಲುಗೆ, ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ. ಬ್ಲೌಸ್ ಬಂದು ಇದು ನಾನು ಫೋಲ್ಡಿಂಗ್ ಹೋಗ್ಬಿಟ್ರೆ ಮಡ್ಸೋಕ್ಕಾಗಲ್ಲ, ಅವಳಿಗೆ ಕೊಡೋದ್ರಿಂದ ನಾನು ನೀಟಾಗಿ ತೆಗಿಬೇಕು. ಇದ್ರ ಬ್ಲೌಸ್ ಬಂದು ಈ ಥರ ರೆಡ್ ಮರೂನ್ ಕಲರಲ್ಲಿ ಇದೆ, ಡಾರ್ಕ್ ಮರೂನ್. ಇದ್ರ ಮೇಲೆ ಈ ಥರ ಏನೋ ಬುಟ್ಟ ಟೈಪ್ ವರ್ಕ್ ಇದೆ, ಚೆನ್ನಾಗಿದೆ ಇದು. ಈ ಕಲಂಕಾರಿ ಡಿಸೈನ್ ಬಂದು ಮಿಡಲಲ್ಲಿ ಮಾತ್ರ ಇದೆ, ಸ್ಯಾರಿ ಮಿಡಲಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಸೊ ತುಂಬ ಎಲಿಗೆಂಟ್ ಆಗಿದೆ ಇದು, ತುಂಬ ಪ್ಲೆಸೆಂಟಾಗಿ ಕಾಣುತ್ತೆ ಈ ಸ್ಯಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ್ದಾದ್ರು ಫಂಕ್ಷನ್ಸ್ಗೆ, ರಿಸೆಪ್ಷನ್ಸ್ಗೆ, ಆ ಥರದಕ್ಕೆಲ್ಲ ಹಾಕೋಬೋದು ಇದನ್ನು ಸ್ಯಾರಿ. ಸೊ ತುಂಬ ಚೆನ್ನಾಗಿದೆ ಇದು ಸ್ಯಾರಿ. ಇಲ್ಲಿ ಮೇಲೆ ನೀವು ನೋಡ್ತಾ ಇರ್ಬೋದು ಡಿಸೈನ್, ಪ್ಯಾರೆಟ್ ಆ ಥರದ್ದೆಲ್ಲ, ಪ್ಯಾರೆಟ್ ಮತ್ತು ಪಿಕಾಕ್ ಆ ಥರದ್ದೆಲ್ಲ ಇತ್ತು. ನಾನು ಸ್ವಲ್ಪ ಈ ಕಲರ್ಸ್ ಹೈಲೈಟಾಗಿ ಕಾಣುತ್ತೆ ಅಂತ ಈ ಕಲರ್ಸ್ ತೊಗೊಂಡೆ. ಇದರಲ್ಲಿ ಇದ್ರ ಮೇಲೆ ಪರ್ಪಲ್ ಕಲರ್ ಇರೋದು ಇತ್ತು, ಬಟ್ ಅದು ಸ್ವಲ್ಪ ಡಿಮ್ ಅನ್ನಿಸ್ತಾ ಇತ್ತು ನನಗೆ. ಸೊ ಹಾಗಾಗಿ ನಾನು ಈ ಕಲರ್ನ ಪಿಕ್ ಮಾಡಿದೆ.
ಇದ್ರ ಪ್ರೈಸ್ ಬಂದು 3000 ಏನೋ ಇದೆ, ಆಫ್ಟರ್ ಡಿಸ್ಕೌಂಟ್ 2800 ಆಯಿತು. ಸೊ ಇಷ್ಟು ಸ್ಯಾರೀಸಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು, ಮತ್ತು ನೀವು ಹೇಗೆ ಸ್ಯಾರಿ ಕಲೆಕ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅಂದರೆ ಇರೋ ಕಲರ್ಸ್ನೇ ಪಿಕ್ ಮಾಡ್ತೀರಾ ಅಥವಾ ಡಿಫ್ರೆಂಟ್ ಯೂನಿಕ್ ಪ್ಲೆಸೆಂಟಾಗಿ ಕಾಣೋಂಥ ಸ್ಯಾರೀಸ್ನ ತೊಗೋತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇಷ್ಟರಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಸ್ಯಾರಿ ಪ್ರೈಸ್ ಎಲ್ಲ ಓಕೆನಾ, ವರ್ತ್ ಇದೆಯಾ ಅಂತ ಕೂಡ ಹೇಳಿ. ಸೊ ಹೀಗಂತ ಹೇಳ್ತಾ ಫುಲ್ ಟಯರ್ಡ್ ಆಗಿದ್ದೀನಿ. ಅಲ್ಲಿ RT1 ಕೆಲಸ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಸುಸ್ತಾಗಿ ರೆಸ್ಟ್ ಮಾಡಬೇಕು. ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಹಾಗೆ ಲೈಕ್ ಮಾಡಿ ಪ್ಲೀಸ್, ಯಾರೂ ಲೈಕ್ ಮಾಡ್ತಾ ಇಲ್ಲ, ಲೈಕ್ ಮಾಡಿ ವೀಡಿಯೋಸ್ಗೆ ಅಂತ ಹೇಳ್ತಾ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.